ಯಾರಿಗೆ ಏನ್ ರೋಗ ಬಂತ? ರಾತ್ರಿ ಇವ ಮನೆಗೆ ಹೋಗಿಲ್ವಂತೆ, ಅವ್ರ ಅಮ್ಮ ಕಾಲ್ ಮಾಡಿದ್ರು. ಹೌದಾ, ನೋಡುವ ಇರು. ಯಾರೊಬ್ರು ಮಿಸ್ ಆಗೇ ಆಗಿರ್ತಾರೆ. ಇವತ್ತೇನು ಕಿಡ್ನಾಪ್ ಡೇನೋ ಮಿಸ್ ಆಗಕ್ಕೆ. ನಿನ್ನೆ ಒಂದು ಯಾಳ ಸಿಕ್ಕಿರ್ಲಿವೇನೋ, ಆ ಯಾಳ ಸಿಕ್ಕೋದೇ ಅಂದ್ಮೇಲೆ ರಾತ್ರಿ ಯಾರೊಬ್ರು ಮಿಸ್ ಆಗೇ ಆಗಿರ್ತಾರೆ. ಎಲ್ಲಿ? ಅಲ್ಲಲ್ಲ, ನಿನ್ನೆ ಪಾರ್ಟಿ ಮಾಡಿದ್ವಲ್ಲ, ಅಲ್ಲಿ ನೋಡಕ್ ಬಾರ. ಅದೇ ಎಂತ ಸಹ ಗಾಬರಿ ತಗೊಳಕ್ ಬೇಡ, ಇಲ್ಲೇ ಇರ್ತಾನೆ. ನೀನ್ ಆ ಕಡೆ ಹುಡ್ಕೊ, ನಾನು ಈ ಕಡೆ ಹುಡ್ತೀನಿ. ಅದೇ ಮಗ ಕುಡ್ದಿರೋದು ಗೊತ್ತಾಗ್ಬಾರ್ದು ಅಂತ ಅವ್ರ ಮನೇಲೆ ಎಲ್ಲೋ ಇರ್ಬೋದು. ನೋಡೋಣ ಬಾ. ನಿನ್ನ ಕರೀತಾವು ಮಗ, ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ನಾನೇ ನೋಡ್ದಂಗೆ ಆಯ್ತಾಯ್ತು ಕಣೋ. ಒಳ್ಳೇದಕ್ಕೆ ಒಳ್ಳೇದನ್ನೇ ಮಾಡಬೇಕು, ಕೆಟ್ಟದಕ್ಕೆ ಕೆಟ್ಟದನ್ನೇ ಮಾಡಬೇಕು, ಆಯ್ತಾ? ಬೆಳೆಯ ಮಕ್ಳಿಗೆ ಆದಷ್ಟು ಒಳ್ಳೇದನ್ನ ಹೇಳ್ಕೊಡಿದ್ರು ನೋಡಿ, ದ್ವೇಷನಲ್ಲ. ನೀನು ಪ್ರೀತಿಸು ಮಗ, ಪ್ರೀತಿ ಒಂದೇ, ಗುರು ಇಲ್ದಿರೋ ವಿದ್ಯೆ. ಹಂಗಂದ್ರೆ ಪ್ರೀತಿ ಗುರುನೇ ಇಲ್ವಾ? ಪ್ರೀತಿ ತೋರ್ಸೋದು ಹೇಗೆ, ಪ್ರೀತಿ ಮಾಡೋದು ಹೇಗೆ, ಕಲಿಯೋದೇ ತಾಯಿನೋದು. ತಾಯಿನೇ ಪ್ರೀತಿಗೆ ಗುರು. ಇಷ್ಟೆಲ್ಲ ಹೇಳೋ ನೀವು, ದೇವ್ರು ಎಲ್ಲ ಕಡೆ ಇದ್ರು ದೇವಸ್ಥಾನಕ್ಕೆ ಒಂದು ಯಾಕೆ ಕೈ ಮುಗಿತೀರಾ? ದೇವರು ಎಲ್ಲ ಕಡೆ ಇರಲ್ಲ. ಫಸ್ಟ್ ಟೈಮ್ ಈ ಥರ ಕೇಳ್ತಾರ. ನನ್ನ ಹೆಸರು ಪರಮೇಶ ಅಂತ. ಒಂದು ಬೆಟ್ಟದ ಮೇಲೆ ನಮ್ಮ ಮನೆ ಇತ್ತು. ನಾನು, ಅಪ್ಪ, ಅಮ್ಮ, ಇಷ್ಟೇ ಜನ. ಒಬ್ಬನೇ ಇದ್ದು ಬೇಜಾರಾಗಿ ಆಟ ಆಡೋದಕ್ಕೋಸ್ಕರ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಅದ್ರ ಜೊತೆ ಸಮಯ ಕಳೀತಾ ಇದ್ದೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ತಂದೆ ನನ್ನ ಅಲ್ಲಿಂದ ಮನೆ ಖಾಲಿ ಮಾಡಿ ಕರ್ಕೊಬಂದ್ಬಿಟ್ರು. ಇದಾಗಿ ಸುಮಾರು ದಿನಕ್ಕೆ ನಾನು ಮತ್ತೆ ಅಲ್ಲಿಗೆ ಹೋದೆ. ಆವಾಗ ಗೊತ್ತಾಯಿತು, ನಾನು ಇಟ್ಟಿದ್ದ ಕಲ್ಲಿಗೆ ದೈವ ಪ್ರತಿಷ್ಠಾಪನೆ ಆಗಿದೆ ಅಂತ. ನನ್ನ ದೈವ ಹೊಟ್ಟೆ ಬಾಕ, ಹೊಟ್ಟೆ ತುಂಬ ತಿಂದು ಮೈ ಮರೆತು ಕುಣಿತಾನೆ. ಈ ಥರ ಸುಮಾರು ವರ್ಷಗಳೇ ಕಳೆದ ಮೇಲೆ ನಾನು ಮತ್ತೆ ನನ್ನ ದೈವನ ನೋಡೋದಕ್ಕೆ ಆ ಗುಡ್ಡೆ ಹತ್ರ ಬಂದೆ. ಬರ್ತಾ ಇರಬೇಕಾದ್ರೆ ಈ ಗುಡ್ಡದಲ್ಲಿರೋ ಭೂತ ಎಲ್ಲಿರೋ ಹುಡುಗರುಗಳನ್ನ ಕಿತ್ತು ತಿಂತಾ ಇದೆ ಅನ್ನೋ ವಿಷಯ ಬಂತು. ನಾನು ನನ್ನ ದೈವ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಕೇಳೋದಕ್ಕೋಸ್ಕರ ಆ ಗುಡ್ಡೆ ಹತ್ರ ಹೋದೆ. ಆವಾಗ ಗೊತ್ತಾಯಿತು, ನನ್ನ ದೈವನ ಬಂಧಿಸಿದ್ದಾರೆ ಅಂತ. ನಿಲ್ಸಿ, ಇಷ್ಟೆಲ್ಲ ಹೇಳೋ ಮೊದಲೇ ಹಣ ಸಹಾಯ ಅಂತ ಹೇಳಿದ್ರೆ ಅವಾಗಲೇ ಕೊಡ್ತಾ ಇದೆ. ನಿಮ್ಮ ಸ್ನೇಹಿತ ಕಾಣೆ ಆಗಿರೋದು ವ್ಯಕ್ತಿಯಿಂದ ಅಲ್ಲ, ಒಂದು ಶಕ್ತಿಯಿಂದ. ಪರವಾಗಿಲ್ಲ, ನಾವು ನೋಡ್ಕೊಳ್ತೀವಿ. ನಿಮ್ಮ ಸುತ್ತಮುತ್ತಲಿರೋದೆಲ್ಲ ಗುಂಪಿಗೆ ಸೇರದ ಪದಾನೆ. ಅದನ್ನ ಕಂಡಿಡಿದಾಗಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋದು. ನಿಮಗೆ ನಿಮ್ಮ ಸ್ನೇಹಿತ ಬೇಕು, ನನಗೆ ನನ್ನ ದೈವ ಬೇಕು. ದಯವಿಟ್ಟು ಮಗ, ಎಲ್ಲೋ ಮಿಸ್ ಹೊಡಿತೈತೆ. ಅವ್ರು ಹೇಳ್ತಾ ಇರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ಯಾರೇ ಕಾಣೆ ಆದರೂ ಸ್ವಲ್ಪ ದಿನಕ್ಕೆ ಅವ್ರು ಸಾಯ್ತಾ ಇದ್ದಾರೆ.
ಅವ್ರ ಡೆಡ್ ಬಾಡಿ ಸಿಕ್ಕಿದ ನೈಟು ಇನ್ನೊಬ್ರು ಮಿಸ್ ಆಗ್ತಿದ್ದಾರೆ. ಮಗ ಇನ್ನೊಂದು ಅಬ್ಸರ್ವ್ ಮಾಡಿದ್ಯಾ, ಇಲ್ಲಿ ಸತ್ತಿರೋರೆಲ್ಲ ಆದಿ ಫ್ರೆಂಡ್ ಸರ್ಕಲ್. ನನ್ನ ಫ್ರೆಂಡ್ ಒಬ್ಬ ಮಿಸ್ ಆಗಿದೆ, ನಾನು ಹೋಗಿ ನೋಡ್ಕೊಬರ್ತೀನಿ, ನೀವು ಹೋಗಿರಿ. ಅದಕ್ಕೆ ಟ್ಯಾಕ್ಸ್ ಎಲ್ರಿಗೆ ನನ್ನ ಫ್ರೆಂಡ್ಸ್ ಹತ್ತಂತ ಮರ ಡಿಟೇಲ್ ಮೇಲೆ ಹೆಂಗೆ ಕುಡಿಬೇಕಾಗ್ತದೆ ನೀನು? ನಿಮ್ಮ ಫ್ರೆಂಡ್ಸ್ ಹತ್ತಿರ ನೋಡಿಲ್ವೇ ನನಗೆ ಆ ಫೀಲು ಕುಡಿಬೇಕಾ ನೀನು? ನಮ್ಮ ಫ್ರೆಂಡು ವಿನಯ್ ಮತ್ತು ಅವನು ಒಂದೇ ಕ್ಲಾಸು. ಅವನ್ನ ಕೇಳಿದ್ರೆ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದು ಅನ್ಕೋತೀನಿ.